ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. ಅರ್ಜುನ ದಸರಾ 2025 ಇವತ್ತು ಈ ಒಂದು ದಸರಾವನ್ನು ನಾವು ಈ ಒಂದು ಟಿ ಶರ್ಟನ್ನು ಹಾಕ್ಕೊಳ್ಳೋದ್ರ ಮುಖೇನ ಮೊದಲಿಗೆ ನಾವು ಅರ್ಜುನನಿಗೆ ನಮ್ಮ ಇಡೀ ದಸರಾದ ಎಲ್ಲ ವೀಡಿಯೋಸನ್ನು ಡೆಡಿಕೇಟ್ ಮಾಡಿದ್ವಿ. ಹಾಗೆ ಇವತ್ತಿನ ಒಂದು ಲಾಸ್ಟ್ ಅಂದರೆ ಐ ಕ್ಯಾನ್ ಸೇ ದಟ್ 2025 ಬಹುಶಃ ದಸರಾ ವೀಡಿಯೋಸ್ ಸೀರೀಸ್ ಏನಿತ್ತು ಆ ಸೀರೀಸ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ನಮ್ಮ ಆನೆಗಳ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾಯಿತು. ಸೊ ಆ ಒಂದು ನಿಟ್ಟಿನಲ್ಲಿ ವಿ ಆರ್ ಎಂಡಿಂಗ್ ಆ್ಯಂಡ್ ವಿ ಆರ್ ಕ್ಲೋಸಿಂಗ್ ಅವರ್ 2025 ದಸರಾ ವೀಡಿಯೋಸ್ ಅಂದರೆ ದಸರಾ ಸೀರೀಸ್ ಏನು ನಾವು ಮೊದಲಿನಿಂದ ಮಾಡಿದ್ವಿ ಅದಕ್ಕೆ ಒಂದು ಕ್ಲೋಷರನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಅರ್ಜುನನ ಈ ಒಂದು ಟಿ ಶರ್ಟ್ನ ಹಾಕ್ಕೊಂಡು ಅರ್ಜುನನಿಗೆ ಈ ಒಂದು ವಿಡಿಯೋನ ಕೂಡ ಟ್ರಿಬ್ಯೂಟ್ ಮಾಡ್ತಾ ಆ್ಯಂಡ್ ಅರಮನೆಯಲ್ಲಿ ಅರ್ಜುನನ ನಾವು ಮಿಸ್ ಮಾಡ್ಕೊಳ್ತಾ ಈ ಒಂದು ಕೊನೆಯ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆ ಇದರ ಜೊತೆಯಲ್ಲಿ ಈ ಒಂದು ಟಿ ಶರ್ಟ್ನ ನಮಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದು ಬೆಂಗಳೂರಿನ ಸುಬ್ಬು ಅವರವರು. ಹಾಗೆ ಈ ಥರದ ಟಿ ಶರ್ಟ್ಸ್ ನಿಮಗೂ ಬೇಕು, ಅರ್ಜುನನ ಒಂದು ಕಸ್ಟಮೈಸ್ ಮಾಡೆಲ್ಸ್ ಬೇಕು, ಈಗ ಹೇಗೇ ಬೇಕು ಅಂತಂದರೂ ಕೂಡ ಪ್ಲೀಸ್ ಕಾಂಟ್ಯಾಕ್ಟ್ ಸುಬ್ಬು ಸರ್. ಆ್ಯಂಡ್ ಸುಬ್ಬು ಸರ್ ಕಾಂಟ್ಯಾಕ್ಟ್ ಏನಾದ್ರು ಬೇಕು ಅಂತಂದರೆ ಕಮೆಂಟ್ನ ಮೂಲಕ ನನಗೆ ನೀವು ಇನ್ಫಾರ್ಮ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕಳಿಸ್ತೀನಿ. ಅದರ್ವೈಸ್ ಅವ್ರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಇಟ್ಸ್ ಮೀ 5 ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ID ಇದೆ. ಸೊ ಅದರಲ್ಲಿ ನೀವು ಫಾಲೋ ಮಾಡಿ ನಿಮ್ಗೆ ಈ ಥರದ್ದು ಬೇಕಂದರೆ ನೀವು ಆರ್ಡರ್ ಮಾಡ್ಬೋದು. ಎನಿವೇಸ್ ಕಮಿಂಗ್ ಬ್ಯಾಕ್ ಟು ಅವರ್ ಫೈನಲ್ ವಿಡಿಯೋ. ಸೊ ಈಗ ನನ್ನ ಹಿಂದೆ ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಮೈಸೂರು ದಸರಾ ಮುಗಿಸಿದೆ, ದಸರಾ ಸಂಭ್ರಮವನ್ನು ಮುಗಿಸಿದೆ. ಮೈಸೂರಿನ ರೋಡಿನತ್ತ ಎಲ್ಲವೂ ಕೂಡ ದಸರಾಗೆ ಏನೆಲ್ಲ ಪ್ರಿಪ್ರೇಷನ್ ಆಯಿತು ಎಲ್ಲ ಒಂದು ಕ್ಲಿಯರೆನ್ಸ್ ಸ್ಟಾರ್ಟ್ ಆಗಿದೆ. ಇನ್ನೂ ಲೈಟಿಂಗ್ಸ್ ಕ್ಲಿಯರೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಸ್ಟೇಜ್ಗಳು, ಹಾಗೆ ಚೇರ್ಗಳು ಈಗೆಲ್ಲ ಒಂದೊಂದೇ ಖಾಲಿ ಆಗ್ತಾ ಮತ್ತೆ ಯಥಾಸ್ಥಿತಿಗೆ ಮೈಸೂರು ಬಂದು ತಲುಪುತ್ತೆ. ಹಾಗೆ ಅರಮನೆಯೂ ಕೂಡ ಅಷ್ಟೇ, ಏನು 2 ತಿಂಗಳಿಂದ ಸಂಭ್ರಮದಿಂದ ಸಡಗರದಿಂದ ರಾರಾಜಿಸ್ತಾ ಇತ್ತು, ಈಗ ಅದು ಕೂಡ ಖಾಲಿಯಾಗಿದೆ. ಅರಮನೆಯ ಒಂದು ಒಂಥರ ಬಿಕೋ ಅನ್ನುತ್ತಾ ಇರುವಂಥ ಜಾಗಗಳನ್ನು ನೋಡ್ತಾ ಇದ್ದೇವೆ ನಾವು. ಸೊ ಹೇಗೆ ನಮ್ಮ ವಿಡಿಯೋನಲ್ಲಿ ನಾವು ದಸರಾ ಪ್ರಾರಂಭ ಆಗೋದಕ್ಕೂ ಮುನ್ನ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾಯಿತ್ತು, ಈಗ ದಸರಾ ಆದ ನಂತರ ಯಾವ ರೀತಿ ಅರಮನೆ ಖಾಲಿ ಅನ್ನಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೇನೆ. ಸೊ ಈಗ ನಾವು ಫಸ್ಟು ಬಂದಿರುವಂಥದ್ದು ನಮ್ಮ ಅಭಿಮನ್ಯು, ನಮ್ಮ ಟೀಮ್ ಕ್ಯಾಪ್ಟನ್ ನಿಲ್ತಾ ಇದ್ದಂಥ ಜಾಗ. ಸೊ ಇದೇ ಜಾಗದಲ್ಲಿ ಅಭಿಮನ್ಯು ನಿಲ್ತಾ ಇದ್ದಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಎಷ್ಟೋ ಜನ, ಸಾವಿರಾರು ಜನ ಅಭಿಮನ್ಯುವನ್ನು ನೋಡಬೇಕು, ಒಂದು ಫೋಟೋ ಅವನ ಜೊತೆ ತೊಗೊಳ್ಬೇಕು, ಒಂದೇ ಒಂದು ವಿಡಿಯೋ ಮಾಡ್ಕೊಂಡು ಹೋಗಬೇಕು. ಈ ಒಂದು ಬ್ಯಾರಿಗೇಟ್ನ ಮೂಲಕ ಅವರು ನಿಂತು ನೋಡಿ ವಿಡಿಯೋ ತೆಕ್ಕೊಂಡು ವಾಪಸ್ ಹೋಗ್ತಾಯಿದ್ರು. ಇನ್ನು ಅಭಿಮನ್ಯುಗೆ ಸ್ವಲ್ಪ ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿ ಅಲ್ಲೂ ಕೂಡ ಒಂದು ಏನು ಹಸಿರಿನ ಬಟ್ಟೆಯೊಟ್ಟಿಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಂದರೆ ಡೈರೆಕ್ಟಾಗಿ ಬರ್ತಿರೋರು ಯಾರಿಗೂ ಅಭಿಮನ್ಯು ಇಲ್ಲಿದ್ದಾನೆ ಅಂತ ಕಾಣಿಸಲ್ಲ ಇಲ್ಲಿ ಬಂದ ನಂತರ. ಇನ್ನು ಅದರ ಪಕ್ಕದಲ್ಲೇ ಒಂದು ಹೆಣ್ಣಾನೆಗೆ ಜಾಗ ಇತ್ತು, ಅದೇ ನಮ್ಮ ಕಾವೇರಿ ನಿಲ್ತಾ ಇದ್ದಂಥ ಒಂದು ಜಾಗ. ಅಂದರೆ ಅಭಿಮನ್ಯುವನ್ನು ಖುಷಿಯಾಗಿ ಇಡಿಸಿ ಅವನ ಮನೋಲ್ಲಾಸವನ್ನು ಮಾಡಿ ಅಭಿಮನ್ಯುಗೆ ಒಂಥರ ಒಂದು ಕಂಫರ್ಟಬಲ್ ಫೀಲನ್ನು ಕೊಡೋದಕ್ಕೆ ಒಂದು ಹೆಣ್ಣಾನೆಯನ್ನು ಪಕ್ಕದಲ್ಲೇ ಇರಿಸ್ತಾಯಿದ್ರು. ನಮ್ಮ ಕಾವೇರಿ ಇರ್ತಾಯಿದ್ಲು. ಹಾಗೆ ಅದರ ಸುತ್ತಮುತ್ತಲೂ ಕೂಡ ಒಂದು ಟೆಂಟ್ಗಳನ್ನು, ಶೆಡ್ಸ್ಗಳನ್ನು ನಾವು ಏನು ನೋಡ್ತಾ ಇದ್ದೀವಿ, ಅವರ ಫ್ಯಾಮಿಲೀಸ್ ಇದ್ದರು. ಈಗ ಅದೆಲ್ಲವೂ ಬರಿದಾಗಿದೆ. ಯಾಕೆಂತಂದರೆ ಈಗ ಆಲ್ರೆಡಿ ಅವರ ಲಗೇಜಸನ್ನು, ಅವರ ಥಿಂಗ್ಸ್ಗಳನ್ನು ಪ್ಯಾಕ್ ಮಾಡಿಕೊಂಡು ಲಾರಿ ಹತ್ತ ತಗೊಂಡು ಅವರ ಒಂದು ಕ್ಯಾಂಪ್ಗಳಿಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಮಾವುತ ಕಾವಾಡಿಗಳಿಗೆ ಯಾವ ಥರದ ಒಂದು ಎಕ್ಸೈಟ್ಮೆಂಟ್ ಇದೆ ಅಂತಂದರೆ, ಅವರಿಗೆ ಇಲ್ಲಿಗೆ ಬರೋಕ್ಕೆ ಮುಂಚೆ ಏನೋ ಒಂದು ಸಡಗರದಲ್ಲಿ ಬರ್ತಾರೆ. ಬಂದು ಇಲ್ಲಿ ದಸರಾ ಮುಗ್ದಾದ್ಮೇಲೆ ನಾವಾಯಿತು, ನಮ್ಮ ಕೆಲಸ ಮುಗೀತು, ನಾವು ವಾಪಸ್ ಹೋಗಬೇಕು, ಹೇಗೆ ಆನೆಗಳಿಗೆ ಮೈಂಡ್ ಸೆಟ್ ಆಗಿರುತ್ತೋ ಅವರಿಗೂ ಕೂಡ ಅಷ್ಟೇ. ಸ್ವಲ್ಪ ಎಲ್ಲೋ ಮಕ್ಕಳಲ್ಲಿ, ಮಾವುತ ಕಾವಾಡಿಗಳ ಮಕ್ಕಳಲ್ಲಿ ಒಂಥರ ಬೇಸರ ಇದೆ. ಯಾಕಂದರೆ ಇಷ್ಟು ಆಟವನ್ನು ಆಡಿಕೊಂಡು, ಇಷ್ಟು ಕುಣಿದಾಡಿಕೊಂಡು, ಇಷ್ಟು ನಲ್ದಾಡಿಕೊಂಡು ನಾವು ವಾಪಸ್ ಹೋಗೋಕ್ಕಾಗಲ್ಲ ನಮ್ಮ ಕಾಡಿನಲ್ಲಿ ಅನ್ನೋದು ಹೊರತಾಗಿ ಮಾವುತ ಕಾವಾಡಿಗಳು, ಅವರ ಕುಟುಂಬದವರು, ಅಯ್ಯೋ ನಮ್ಮ ಮನೆ ಬಿಟ್ಟು 2 ತಿಂಗಳಾಗಿದೆ ಮೇಡಮ್, ನಮ್ಮ ಮನೆ ಕ್ಲೀನ್ ಆಗಿಲ್ಲ ಮೇಡಮ್ ಅಂತ ಅವರ ಮಡದಿಯರು ಹೇಳುವಂಥದ್ದು. ಹಾಗೆ ಮಾವುತರು ಅಷ್ಟೇ, ನಾವು ಹೋಗಿ ವಾಪಸ್ ನಮ್ಮ ಮನೆಗಳಲ್ಲಿ ಇರಬೇಕಲ್ವ ಅಂತ ಹೇಳುವಂಥದ್ದು. ಇದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ಏನು ವಿಚಾರವಾಗಿ ನೋಡೋದಾದರೆ ಮಾವುತರು ಬಹಳ ಖುಷಿಯಿಂದ ಹೊರಟಿದ್ದಾರೆ. ಸೊ ನಮಗೂ ಒಂದು ಕಡೆ ಬೇಜಾರಂತ ಅನಿಸುತ್ತೆ, ಆದರೂ ಕೂಡ ನಾವು ಅಷ್ಟೇ ಖುಷಿಯಿಂದ ಈ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ನಮ್ಮ ಆನೆಗಳು ಕ್ಯಾಂಪಿಗೆ ಹೊರಟಿದ್ದಾವೆ. ಹಾಗೆ ಮತ್ತೊಂದು ವಿಚಾರ ಏನಂತಂದರೆ, ಎಷ್ಟೇ ಅರಮನೆ ಖಾಲಿ ಇದ್ದರೂ ಕೂಡ ಅರಮನೆಯಲ್ಲಿ ನಾವು ಕಾಣಬಹುದಾದಂಥ 2 ಆನೆಗಳು ಏನು ಪ್ರತಿ ಬಾರಿ ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ ಬೇಜಾರಾಗದೆ ಆನೆಗಳನ್ನು ಇವತ್ತಿಗೂ ನೋಡಬಹುದು, ಆನೆಗಳನ್ನು ಅರಮನೆಯಲ್ಲಿ ನೋಡಬಹುದು ಅಂತಂದರೆ ಕಾಣುವಂಥ 2 ಆನೆಗಳು. ಎಲ್ಲ ಒಂದು ಕಡೆ ಇಷ್ಟು ದಿನ ನಮ್ಮ ಸ್ನೇಹಿತರಿದ್ದರು, ನಾವೆಲ್ಲ 14 ಆನೆಗಳು, ಅದರಲ್ಲಿ ಎಸ್ಪೆಷಲಿ 10 ಗಂಡಾನೆಗಳು, ಇಲ್ಲಿದ್ದಂಥ 2 ಹೆಣ್ಣಾನೆಗಳೇನಿದೆ ಪ್ರೀತಿ ಮತ್ತು ಚಂಚಲ್ಗೆ ಒಂದು ಖುಷಿ ಇತ್ತು. ಮೊದಲು ಬರೋ ದಿನ ನೋಡಬೇಕಾಗಿತ್ತು, ಹೇಗೆ ಸೊಂಡಲಿಂದ ವೆಲ್ಕಮ್ ಮಾಡಿಕೊಂಡು ಬನ್ನಿ ನೀವೆಲ್ಲ ಬರ್ತಾ ಇದ್ದೀರಾ, ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋ ಒಂದು ಸಂಭ್ರಮದಲ್ಲಿದ್ದಂಥ ಪ್ರೀತಿ ಚಂಚಲ್ ಕೂಡ ಒಂದು ಕಡೆ ನನ್ನ ಫ್ರೆಂಡ್ಸ್ ಎಲ್ಲ ವಾಪಸ್ ಹೊರಡ್ತಾ ಇದ್ದಾರೆ. ಅಯ್ಯೋ ಆ ಬೇಜಾರಿನಲ್ಲಿ ಪ್ರೀತಿ ಚಂಚಲನ್ನು ನಾವು ನೋಡ್ಬೋದು. ಸೊ ನಾನು ಅದೇ ಹೇಳ್ತಾ ಇದ್ದೆ, ಮನೆಗೆ ನೆಂಟರು ಬಂದು ವಾಪಸ್ ಹೊರಡ್ತಾ ಇದ್ದಾರೆ ಅಂತಂದರೆ ಮನೆಯವರಿಗೆಲ್ಲರಿಗೂ ಒಂದು ಬೇಜಾರಿರುತ್ತಲ್ಲ, ಆ ಥರ ನಮ್ಮ ಪ್ರೀತಿ ಚಂಚಲ್ ಮುಖದಲ್ಲೂ ಕೂಡ ಆ ಒಂದು ಸಣ್ಣ ನೋವನ್ನು ನಾವು ನೋಡ್ಬೋದು.
ಸೊ ಈ ಒಂದು ಜಾಗಕ್ಕೆ ಬಹುಶಃ ನಾನು ಇಷ್ಟು ಧೈರ್ಯವಾಗಿ ಬಂದು ನಿಲ್ಬೋದು ಅಂದರೆ ಅದು ಈಗ ಮಾತ್ರ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಬ್ಯಾರಿಗೇಟಿಂದ ಹೊರಗಡೆ ಇರ್ತಾಯಿದ್ವಿ ಅಥವಾ ಜನರ ಭಯಕ್ಕೋಸ್ಕರ ಆದರೂ ಇಲ್ಲೆಲ್ಲ ಬ್ಯಾರಿಗೇಡ್ಸ್ಗಳನ್ನು ಕಟ್ಟಿ ದಾರಗಳನ್ನು ಕಟ್ಟಿದ್ರು. ಯಾಕೆಂದರೆ ಯಾವ ಕ್ಷಣದಲ್ಲಿ ಜನ ಬಂದು ಆನೆಗಳ ಹತ್ರ ನಿಂತ್ಕೊಂಡ್ಬಿಡ್ತಿದ್ರು ಅಂತ. ಅದರಲ್ಲೂ ಸ್ಪೆಷಲಿ ಇದೊಂದು ಇದೆಯಲ್ಲ, ಇದೊಂಥರ ಈ ಸ್ಪೆಷಲ್ ಪ್ಲೇಸ್ ಬಂದು ಒಂಥರ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಜಾಗ. ಯಾಕೆಂತಂದರೆ ನಮ್ಮ ಅರ್ಜುನ ಬಂದು ನಿಲ್ತಾ ಇದ್ದಂಥ ಜಾಗ. ಸೊ ಕಳೆದ ಬಾರಿಯಿಂದ ಈ ಜಾಗದಲ್ಲಿ ಭೀಮನ ಒಂದು ಆಕ್ಯುಪೇಷನ್ ಆಗಿದೆ, ಅಂದರೆ ಅವನಿಗೆ ಈ ಜಾಗವನ್ನು ಅಲಾಟ್ ಮಾಡಿದ್ದಾರೆ. ಸೊ ಕಳೆದ 2 ವರ್ಷದಿಂದ ಅಂದರೆ ಈ ಜಾಗದಲ್ಲಿ ಬಹುಶಃ ಯಾರು ನಿಲ್ತಾರೆ ಅವರೆಲ್ಲ ಸೂಪರ್ ಫೇಮಸ್ ಆಗಿಬಿಡ್ತಾರೆ. ನಂಗೆ ಅನಿಸುತ್ತೆ ಎಲ್ಲೋ ಅರ್ಜುನನ ಆಶೀರ್ವಾದ ಅನಿಸುತ್ತೆ ಭೀಮನ ಮೇಲೆ. ಹಾಗಾಗಿ ಭೀಮ ಈ ಬಾರಿ ಎಷ್ಟು ಫೇಮಸ್ ಆಗಿದ್ದಾನೆ, ಎಷ್ಟು ಜನರ ಬಾಯಿನಲ್ಲಿದ್ದಾನೆ ಅಂದರೆ ಸಣ್ಣ ಮಗುವಿನಿಂದ ವಯಸ್ಸಾದಂಥವರು ಕೂಡ ಆನೆಗಳ ಮೇಲೆ ಪ್ರೀತಿ ಇರಲಿ ಇಲ್ಲದೇ ಇರಲಿ, ಆನೆಗಳು ಅಂತ ಬಂದಿದ ತಕ್ಷಣ ಭೀಮ ಅನ್ನುವಂಥ ಹೆಸರು ಮಟ್ಟಿಗೆ ಅವರ ಬಾಯಿನಲ್ಲಿ ಬರುವಷ್ಟು ಫೇಮಸ್ ಆಗಿದ್ದಾನೆ. ಅದು ಬಹುಶಃ ಹೋದ ವರ್ಷದಿಂದ ಭೀಮ ಇದೇ ಜಾಗದಲ್ಲಿ ನಿಂತು ಅರ್ಜುನನ ಪವರ್ ಮತ್ತು ಅರ್ಜುನನ ಒಂದು ಆಶೀರ್ವಾದ ಎರಡೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈಗ ಖಾಲಿ ಆಗಿರುವಂಥ ಈ ಜಾಗವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ಸರಿಸುಮಾರು 5 ಆನೆಗಳು ಇದೇ ಜಾಗದಲ್ಲಿ ನಿಲ್ತಾ ಇದ್ದಿದ್ದನ್ನು ನಾವು ನೋಡ್ತೀವಿ. ಸೊ ಇದೇ ಜಾಗದಲ್ಲಿ ನಾವು ಏಕಲವ್ಯನನ್ನು ನೋಡ್ತಾ ಇದ್ವಿ, ಮಹೇಂದ್ರನನ್ನು ನೋಡ್ತಾ ಇದ್ವಿ, ಹೆಣ್ಣಾನೆಗಳು ಆದಂಥ ನಮ್ಮ ರೂಪ ಇರ್ತಾ ಇದ್ದಿದ್ದು, ಹಾಗೆ ಲಕ್ಷ್ಮಿ ಇರ್ತಾ ಇದ್ದಿದ್ದು. ಈ ಎಲ್ಲ 5 ಆನೆಗಳು ಇದೇ ಜಾಗದಲ್ಲಿ ಈ ಒಂದು ಕಲ್ಲಿಗೆ ಕಟ್ತಾ ಇದ್ದಂಥದ್ದು. ಸೊ ಇಲ್ಲಿ ನಮ್ಮ ಆನೆಗಳ ಶಕ್ತಿಯನ್ನು ನಾವು ನೋಡಿದಾಗ ಅದು 1000 kg ಎತ್ತುವಂಥ ಶಕ್ತಿ ಇದ್ದರೂ ಕೂಡ ಈ ಒಂದು ಕಲ್ಲಿಗೆ ಹೆದರಿ ಅದು ಇಲ್ಲಿರ್ತಿತ್ತು ಅಂತಂದರೆ ಲೆಕ್ಕ ಹಾಕಿ ಆ ಆನೆ ಮಾವುತ ಕಾವಡಿಗಳು ಅಂದರೆ ಮನುಷ್ಯ ಯಾವ ರೀತಿ ಆನೆಯನ್ನು ಟ್ರೈನ್ ಮಾಡಿದ್ದಾನೆ. ಸೊ ಅದು ಎಷ್ಟು ಜನರು ಬಂದರೂ ಇಲ್ಲಿಗೊಂದು ಕಟ್ಟಿದ್ದಾರೆ ಅನ್ನುವಂಥ ಭಯದಲ್ಲಿ ಅದು ಒಂದು ಹೆಜ್ಜೆ ಮುಂದೆ ಆಗ್ತಾ ಇರಲಿಲ್ಲ, ಒಂದು ಹೆಜ್ಜೆ ಹಿಂದೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇಕಾದಂಥ ಕಬ್ಬಾಗಲಿ ಹುಲ್ಲಾಗಲಿ ಸೊಪ್ಪಾಗಲಿ ಎಲ್ಲವನ್ನೂ ಈ ಜಾಗದಲ್ಲಿ ಕೊಡ್ತಾಯಿದ್ರು. ಸೊ ಈಗ ಆ ಎಲ್ಲ ಜಾಗವು ಖಾಲಿಯಾಗಿದೆ. ಸೊ ಖಾಲಿಯಾಗಿರುವಂಥ ಈ ಜಾಗದಲ್ಲಿ ಮತ್ತೊಮ್ಮೆ ನಾವು ಮಾಡ್ಬೋದಾದದ್ದು ಒಂದೇ ಒಂದು ಏನಂತಂದರೆ ನಮ್ಮ ನಿಂತಂಥ ಆನೆಗಳನ್ನು ಮೆಲುಕು ಹಾಕ್ಬೋದು, ಆ ನೆನಪುಗಳನ್ನು ಮೆಲುಕು ಹಾಕ್ಬೋದು. ಅವು ತಿಂತಾ ಇದ್ದಂಥದ್ದು, ಅದರ ಲದ್ದಿ, ಹೀಗೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅಯ್ಯೋ ಇಲ್ಲಿ ಈ ಆನೆ ಇತ್ತಲ್ಲ, ಮತ್ತೆ ಈ ಆನೆಗಳನ್ನು ನೋಡೋಕ್ಕೆ ಮತ್ತೊಂದು 10-11 ತಿಂಗಳು ನಾವು ಕಾಯಬೇಕಲ್ಲ. ದಸರಾ ಸಂಭ್ರಮ ಏನಿದೆ ಆ ಸಂಭ್ರಮಕ್ಕೆ ಈಗ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಆದರೆ ಏನಿಲ್ಲ, ಒಂದೇ ಒಂದು ಸಮಾಧಾನ ಏನು ಅಂತಂದರೆ ಈ ಎಲ್ಲ ಆನೆಗಳನ್ನು ನಾವು ನೋಡಬೇಕು ಅಂತ ಒಂದು ಅಂದ್ಕೊಂಡಾಗ ಬಹುಪಾಲು ಆನೆಗಳನ್ನು ನೋಡೋದಕ್ಕೆ ಒಂದು ಅವಕಾಶ ಇದೆ ನಮಗೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಏಕಲವ್ಯನನ್ನು ನೋಡೋದು ಕಷ್ಟ ಆಗ್ಬೋದು, ಯಾಕಂತಂದರೆ ದೊಡ್ಡರ್ವೆಗೆ ಅದು ಇಟ್ ಈಸ್ ನಾಟ್ ಪಬ್ಲಿಕ್ ಕ್ಯಾಂಪ್ ಅಲ್ಲ. ಬಟ್ ಈಗ ನಾವು ದುಬಾರಿಯಲ್ಲೇ ಹೋದರೆ ನಮ್ಮ ಧನಂಜಯ ಆಗಿರ್ಬೋದು, ಗೋಪಿ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಈಗ ಒಂದಷ್ಟು ಆನೆಗಳನ್ನು ನೋಡೋದಾದರೆ ಮತ್ತಿಗೂಡಿಗೆ ಹೋದರೆ ಭೀಮನನ್ನು ನೋಡ್ಬೋದು, ಹಾಗೆ ನಮ್ಮ ಅಭಿಮನ್ಯುವನ್ನು ನೋಡ್ಬೋದು. ಬಳ್ಳೆಗೆ ಹೋದರೆ ಮಹೇಂದ್ರನನ್ನು ನೋಡ್ಬೋದು. ಬಟ್ ಬಳ್ಳೆಗೆ ಎನಿವೇಸ್ ಇಟ್ ಈಸ್ ನಾಟ್ ಎ ಪಬ್ಲಿಕ್ ಅಲೋಡ್ ಕ್ಯಾಂಪ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಥರ ಪಬ್ಲಿಕ್ ಅಲೋಡ್ ಇರುವಂಥ ಕ್ಯಾಂಪ್, ಆರಂಗಿ ಕ್ಯಾಂಪ್ ಏನಿದೆ ಇಂಥ ಜಾಗಗಳಲ್ಲಿ ಮತ್ತೆ ನಾವೇನಾದ್ರು ನಮ್ಮ ದಸರಾ ಆನೆಗಳನ್ನು ನೋಡಬೇಕು ಅನಿಸಿದಂಥ ಪಕ್ಷದಲ್ಲಿ ನೀವು ಅಲ್ಲಿಗೆ ಹೋಗಿ ನೋಡ್ಬೋದು. ಆದರೆ ಈಗ ಸದ್ಯಕ್ಕೆ ಈ ಜಾಗದಲ್ಲಿ ನಮಗೆ ನೆನಪಾಗ್ತಾ ಇರುವಂಥದ್ದು ನಮ್ಮ ದಸರಾ ಆನೆಗಳು ಮಾತ್ರ. ಆನೆಗಳು ಹೊರಟಿದ ಕೂಡಲೇ ಅವರ ಕುಟುಂಬದವರಿಗೂ ಕೂಡ ಒಂದೊಂದು ಗಾಡಿಗಳನ್ನು ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯಿಂದ ಮಾಡಲಾಗುತ್ತೆ. ಅವರು ಕೂಡ ಹೊರಡುವಂಥದ್ದು. ಹೊರಟ ನಂತರ ಅವರ ಎಲ್ಲ ಮನೆಗಳು ಇಷ್ಟು ದಿನ 2 ತಿಂಗಳು ಸೂರು ಅವ್ರಿಗೆ ಇತ್ತು. ಮಳೆ ಬರಲಿ, ಗಾಳಿ ಬರಲಿ, ಚಳಿ ಇರಲಿ, ಅವರ ಜೀವನವನ್ನು 2 ತಿಂಗಳು ಇಲ್ಲೇ ಕಟ್ಕೊಂಡಿದ್ರು. ಆ ಕಟ್ಕೊಂಡಿದ್ದಂಥ ಜೀವನವನ್ನು ಮತ್ತೆ ದೇ ಆರ್ ಸ್ವಿಚಿಂಗ್ ಬ್ಯಾಕ್ ಟು ದೇರ್ ಓನ್ ಪ್ಲೇಸಸ್. ಅವರ ಒಂದು ಪ್ಲೇಸಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ತುಂಬಿ ತುಳುಕಾಡ್ತಿದ್ದು. ಮುಂಭಾಗದಲ್ಲೇ ತಲೆಯನ್ನು ಬಚ್ಕೊಳ್ತಾ ಮಾವುತ ಕಾವಡಿಗಳ ಕುಟುಂಬದವರು ಅಂದರೆ ಹೆಂಡತಿ ಮಕ್ಕಳು ಕೂತ್ಕೊಳ್ತಾ ಇದ್ರು. ಒಂದು ಬಟ್ಟೆಯನ್ನು ಒಗೆಯುವಂಥದ್ದು, ಪಾತ್ರೆಗಳನ್ನು ತೊಳೆಯುವಂಥದ್ದು, ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಮನೆಯಂತೆ ಅರಮನೆಯನ್ನು ಸೃಷ್ಟಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಆ ಒಂದು ಅರಮನೆಯಲ್ಲಿ ಬಾಳುವಂಥ ಸೌಭಾಗ್ಯ ಬಹುಶಃ ಇನ್ಯಾರಿಗೆ ಸಿಗ್ಬೋದು ಅಂತ ಒಂದು ಭಾಗ್ಯದೊಟ್ಟಿಗೆ ಈಗ ಎಲ್ಲ ಈ ಒಂದು ಶೆಡ್ಗಳು ಕೂಡ ಖಾಲಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಬಾಯ್. ಏನು ಅರಮನೆಯಲ್ಲಿ ತಾತ್ಕಾಲಿಕವಾದಂಥ ಆನೆ ಶಿಬಿರ ಇತ್ತು ಈ 2 ತಿಂಗಳು. ಅದಕ್ಕೆ ಒಂದು ಫೈನಲ್ ಯಾವುದೇ ಆದರೂ ಒಂದು ಸ್ಟಾರ್ಟ್ ಅಂತ ಅಂದಮೇಲೆ ಅದಕ್ಕೆ ಒಂದು ಕೊನೆ ಇರಲೇಬೇಕಲ್ವ. ಹಾಗೆ ಅಷ್ಟೇ ದಸರಾ ಪ್ರಾರಂಭ ಆಗೋಕ್ಕೂ ಮುಂಚೆ ಆನೆಗಳಿಂದ ಪ್ರಾರಂಭ ಆಗೋದು, ದಸರಾ ಎಂಡ್ ಕೂಡ ಆನೆಗಳಿಂದನೇ ಆಗುತ್ತೆ ಅಂತ ಅನ್ಬೋದು. ಎಲ್ಲ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಮುಗಿದ್ರು, ಆನೆಗಳು ವಾಪಸ್ ಕ್ಯಾಂಪಿಗೆ ಹೋಯಿತು ಅಂತ ಅನಿಸಿದ್ರೆ ಅಲ್ಲಿಗೆ ಹಬ್ಬ ದಸರಾದು ಮುಗೀತು. ಆ ದಸರಾ ಕಳೆ ಕಟ್ಟಿದ್ದು ಏನಿತ್ತು ಅದು ಇಟ್ ಹ್ಯಾಸ್ ಕಮ್ ಟು ಅನ್ ಎಂಡ್ ಅಂತ ಅನಿಸುತ್ತೆ. ಸೊ ಇದೇ ಜಾಗಗಳಲ್ಲಿ ನಮ್ಮ
ಆನೆಗಳಿರ್ತಾ ಇದ್ವು, ನಾವು ಅರಮನೆಗೆ ಬರ್ತಾ ಇದ್ವಿ, ನೋಡ್ತಾ ಇದ್ವಿ. ಅದನ್ನು ನೋಡ್ತಾ ಇದ್ದಾಗಲೇ ಒಂದು ಎಕ್ಸೈಟ್ಮೆಂಟು. ಅದು ವಿಡಿಯೋ ಮಾಡ್ತೀವಾ ಇಲ್ವಾ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಸ್ಟಿಲ್ ನಾವು ಇಲ್ಲಿ ಬಂದು ಅದನ್ನು ನೋಡಿದಾಗ ಅವುಗಳು ಹುಲ್ಲು ತಿಂತಾ ಇದ್ದಿದ್ದು ಅಥವಾ ಏನೋ ಒಂದು ಮಾವುತ ಕಾವಡಿಗಳ ಜೊತೆ ಅದರ ಒಡನಾಟ ಬಾಂಧವ್ಯ ಇರ್ತಾ ಇದ್ದಿದ್ದು ಅದನ್ನು ನೋಡ್ತಾ ಇದ್ದಾಗಲೇ ಒಂದು ಸಂಭ್ರಮ ಅನಿಸ್ತಾ ಇತ್ತು ನಮಗೆ. ಆದರೆ ಈಗ ಅದೆಲ್ಲೋ ಒಂದು ಕಡೆ ಖಾಲಿ ಅನಿಸ್ತಾ ಇದೆ. ಸೊ ನಾನು ಅದೇ ಎಲ್ಲರ ಬಾಯಿನಲ್ಲೂ ಕೇಳಿದಾಗ ಅವ್ರು ಎಲ್ರಿಗೂ ಬೇಜಾರಿಗಿಂತ ವಾಪಸ್ ಹೋಗೋ ಸಂಭ್ರಮ ಇದೆ, ಸಡಗರ ಇದೆ. ನಮ್ಮ ಊರಿಗೆ ಹೋಗಬೇಕು, ನಮ್ಮ ಮನೆಗೆ ಹೋಗಬೇಕು ಅಂದಾಗ ಎಲ್ರಿಗೂ ಹಾಗೆ ಅನಿಸೋದಲ್ವಾ. ಸೊ ಅದೇ ರೀತಿ ಇಲ್ಲಿ ಬಂದಂಥ ಮಾವುತ ಕಾವಡಿಗಳಿಗೂ ಅನ್ನಿಸ್ದಾಗ ನಾವು ಮೈಸೂರಿಗರಾಗಿ ಕೂಡ ಅಷ್ಟೇ ಖುಷಿಯಿಂದ ನಮ್ಮ ಆನೆಗಳನ್ನು ಅದರ ಒಂದು ಕ್ಯಾಂಪ್ಗಳಿಗೆ ಕಳಿಸ್ಕೊಡ್ಬೇಕು. ನಿಜವಾಗ್ಲೂ ಹೌದಲ್ವಾ. ದಿಸ್ ಈಸ್ ವಾಟ್ ಫೈನಲ್ ಥಿಂಗ್. ಯಾರೇ ಎಲ್ಲೇ ದೂರ ಹೋದರೂ ಮತ್ತೆ ನಮ್ಮ ಹೋಮ್ ಟೌನ್ಸಿಗೆ ಬರಬೇಕು ಅಂತಂದಾಗ ಆ ಒಂದು ಸಮಾಧಾನ ಇರುತ್ತೆ. ಯಾರೋ ಎಬ್ರಾಡಲ್ಲಿ ಓದ್ತಾ ಇರ್ತಾರೆ, ವಾಪಸ್ ಅವ್ರ ಊರಿಗೆ ಬರಬೇಕು ಅಂದರೆ ಸಂತೋಷ. ಮತ್ತು ಯಾವುದೋ ಒಂದು ಊರಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ರಜೆಗಳಲ್ಲಿ ಅವ್ರ ಊರಿಗೆ ಬರಬೇಕು ಅಂದರೆ ಸಂತೋಷ. ಅಂಥ ಸಂತೋಷದಿಂದ ನಮ್ಮ ಮನೆಗಳೆಲ್ಲ ಹೊರಟಿದೆ. ಮಾವುತ ಕಾವಡಿಗಳೆಲ್ಲ ದಸರಾ ಮುಗಿಸಿದಂಥ ಒಂದು ಸಂಭ್ರಮದಲ್ಲಿ ಒಂದು ರಿಲ್ಯಾಕ್ಸಿಂಗ್ ಆಗಿ ಮತ್ತೆ ಹೋಗಿ ಯಥಾ ಪ್ರಕಾರ ಅವರ ಕ್ಯಾಂಪ್ಗಳಲ್ಲಿ ಅವರ ದಿನನಿತ್ಯದ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನಾವು ಕೂಡ ಅಷ್ಟೇ ಇನ್ನು ಮುಂದೆ ನಮ್ಮ ದಿನನಿತ್ಯದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ದಸರಾ ಅಪ್ಡೇಟ್ 2025 ನಾವು ಸ್ಟಾರ್ಟಿಂಗ್ನಲ್ಲೇ ವಿಡಿಯೋನಲ್ಲಿ ಹೇಳಿದ್ವಿ, ನಮಗೆ ಪರಿಪೂರ್ಣವಾದಂಥ ಎಲ್ಲ ವೀಡಿಯೋಗಳನ್ನು ಕವರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮದೇ ಆದಂಥ ಬೇರೆ ಬೇರೆ ವೃತ್ತಿಗಳಿದೆ. ಆ ವೃತ್ತಿಯಲ್ಲೂ ಕೂಡ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅಂತ ಒಂದಷ್ಟು ಜನಕ್ಕೆ ನಾವು ಕೊಟ್ಟಂಥ ವೀಡಿಯೋಗಳು ಇಷ್ಟ ಆಗಿದೆ. ಒಂದಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಇನ್ನೂ ಒಂದಷ್ಟು ವೀಡಿಯೋಸ್ಗಳು ಬೇಕಿತ್ತು, ಕಳೆದ ವರ್ಷಕ್ಕಿಂತ ಈ ಸಲ ಕಮ್ಮಿ ವೀಡಿಯೋ ಸಿಕ್ತು ಅಂತ ಹೇಳಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೊಂದು ಸಲ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ, ನಾನಾಗಲಿ ನನ್ನ ಕ್ಯಾಮ್ರಾಮನ್ ಆಗಲಿ ನಮ್ಮಿಬ್ಬರಿಗೂ ಇದಲ್ಲದೆ ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ, ನಾವು ಬೇರೆ ಬೇರೆ ಊರಿಗಳಿಗೂ ಟ್ರಾವೆಲ್ ಮಾಡೋದ್ರಿಂದ ಆ ಎಲ್ಲದರ ಮಧ್ಯೆ ನಮ್ಮ ಸಮಯ ಎಷ್ಟು ಕೊಡಲಿಕ್ಕಾಗುತ್ತೋ ಅಷ್ಟಂತೂ ಕೊಡುವಂಥ ಪ್ರಯತ್ನವನ್ನು 2025 ದಸರಾದಲ್ಲಿ ಮಾಡಿದ್ದೀವಿ. ಅಟ್ ಎ ಸೇಮ್ ಟೈಮ್ ಮತ್ತೊಂದು ಚಾಲೆಂಜಿಂಗ್ ಏನಿತ್ತು ಅಂತಂದರೆ ಈ ಬಾರಿ ಹೊಡೆತ ಬಿದ್ದಿದ್ದು ಸೋಷಿಯಲ್ ಮೀಡಿಯಾ. ಸೊ ಯಾವ ರೀತಿ ಸೋಷಿಯಲ್ ಮೀಡಿಯಾ ಇತ್ತು ಅಂತಂದರೆ, ನಾನು ಈ ವಿಚಾರವನ್ನು ಫೈನಲ್ ಈ ಒಂದು ವಿಡಿಯೋನಲ್ಲಿ ಕ್ಲಿಯರ್ ಮಾಡಲೇಬೇಕು ಅಂತ ನನಗನ್ಸುತ್ತೆ. ನಾವು ವೀಡಿಯೋ ಮಾಡುವಂಥದ್ದು ಅಂದರೆ ಇನಿಷಿಯಲ್ ಡೇಸಲ್ಲಿ ನಾವು ಕೂಡ ಮೊಬೈಲ್ನಲ್ಲಿ ವೀಡಿಯೋಸ್ ಮಾಡ್ತಾಯಿದ್ವಿ. ಆದರೆ ನಾವು ಮೊಬೈಲ್ನಲ್ಲಿ ವೀಡಿಯೋ ಮಾಡೋದು ಬಿಟ್ಟು ಈಗ ಕಳೆದ 4 ವರ್ಷದಿಂದ ನಾವು ಒಂದು ಪ್ರೊಫೆಷ್ನಲ್ ಕ್ಯಾಮ್ರಾನಲ್ಲಿ ನಾವು ವೀಡಿಯೋಸನ್ನು ಕವರ್ ಮಾಡ್ತೀವಿ. ಇಲ್ಲಿ ಬಂದು ವೀಡಿಯೋಸನ್ನು ಕವರ್ ಮಾಡಿದ್ಮೇಲೆ ತದನಂತರ ನಮ್ಮ ಆಫೀಸಿಗೆ ಹೋಗಿ ಅದಕ್ಕೆ ಎಡಿಟಿಂಗ್ ಮತ್ತು 1 hour 1.5 hour ಟೈಮ್ ತೊಗೊಳುತ್ತೆ. ಹೇಗೇನು ನಾವು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಎಲ್ಲ ಒಟ್ಟಾರೆ ಒಂದು 2 ರಿಂದ 2.5 ಗಂಟೆ ಟೈಮ್ ತೊಗೊಳುತ್ತೆ. ಆದರೆ ಒಬ್ಬ ಸೋಷಿಯಲ್ ಮೀಡಿಯಾ ಅಂದರೆ ಒಬ್ಬ ಇನ್ಸ್ಟಾಗ್ರಾಮ್, ಒಬ್ಬ ವಾಟ್ಸಪ್ ಇಟ್ಕೊಂಡಿರೋನಿಗೆ ಇದು ತುಂಬ ಫಾಸ್ಟ್. ಬಿಕಾಸ್ ಅವ್ನು ಇಲ್ಲೇ ಬರ್ತಾನೆ, ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾನೆ. ಮೇಡಮ್ ನೀವು ತುಂಬ ಲೇಟ್ ಅನ್ನುವಂಥ ಮಾತು ಕೆಲವರು ಹೇಳಿದ್ರು. ಬಟ್ ಖಂಡಿತವಾಗ್ಲೂ ನಾವು ಲೇಟ್ ಅಲ್ಲ, ಅದು ನಾವು ನಿಮಗೆ ಕೊಡಬೇಕಾದಂಥ ಒಂದು ಕ್ವಾಲಿಟಿ ಏನಿದೆ ಆ ಒಂದು ಕ್ವಾಲಿಟಿಯಲ್ಲಿ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎಷ್ಟೋ ಸಲ ನಮಗೆ KR ಸರ್ಕಲ್ನಲ್ಲಿ ವಾಯ್ಸ್ ಕಟ್ ಆಗ್ತಾ ಇದೆ, ಪ್ಯಾಲೇಸ್ನಲ್ಲಿ ಕೆಲವು ವೀಡಿಯೋಗಳಲ್ಲಿ ವಾಯ್ಸ್ ಕಟ್ ಆಗ್ತಾ ಇದೆ. ಬಿಕಾಸ್ ನಾವು ಯೂಸ್ ಮಾಡುವಂಥ ಬ್ಲೂಟೂತ್ ಮೈಕ್ ಏನಿರುತ್ತೆ, ಸೊ ಅದು ಜಾಮರ್ ಇರುವಂಥ ಕಾರಣಗಳಿಂದ ವಾಯ್ಸ್ಗಳು ಕೆಲವು ಸಲ ಡಿಸ್ಟರ್ಬ್ ಆಗುವಂಥದ್ದು, ಕಟ್ ಆಗುವಂಥದ್ದು. ಇದೇ ನಿಮಗೆ ಡಿಸಪಾಯಿಂಟ್ ಆಗ್ತಾ ಇದೆ ಅಂತಂದರೆ ನಾವು ಯಾವುದೋ ಒಂದು ವೀಡಿಯೋ ಹೇಗೋ ಒಂದು ಮಾಡಿ ಹೆಂಗೋ ಒಂದು ಅಪ್ಲೋಡ್ ಮಾಡಿಬಿಟ್ರೆ ಡೆಫಿನೆಟ್ಲಿ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಅಲ್ವಾ. ಯಾಕಂದರೆ ನಾವು ಇವತ್ತವರೆಗೂ ನಮ್ಮಲ್ಲಿ ಜನಕ್ಕೆ ಇಷ್ಟ ಆಗುವಂಥದ್ದು ಏನು ಅಂತಂದರೆ ವಿ ಆರ್ ಗಿವಿಂಗ್ ದ ಕ್ವಾಲಿಟಿ ಆ್ಯಂಡ್ ವಿ ಆರ್ ಗಿವಿಂಗ್ ದ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ, ಅದ್ರ ಜೊತೆಗೆ ಪಿಕ್ಚರ್ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ, ಮ್ಯೂಸಿಕ್ ಕ್ಲಾರಿಟಿ ಎಲ್ಲವನ್ನೂ ಕೊಡುವಂಥ ಒಂದು ಪ್ರಯತ್ನ. ಆ್ಯಂಡ್ ಡೆಫಿನೆಟ್ಲಿ ಈ ಸಮಯದಲ್ಲಿ ಐ ಶುಡ್ ರಿಮೆಂಬರ್ ಆ್ಯಂಡ್ ಸೇ ಥ್ಯಾಂಕ್ಸ್ ಟು ಸಿದ್ದು ಆಲ್ಸೋ, ನಮ್ಮ ಕ್ಯಾಮ್ರಾಮನ್ನು. ಹಿ ಹ್ಯಾಸ್ ಗಿವನ್ ರಾತ್ರಿ 2 ಗಂಟೆ 3 ಗಂಟೆ ತನಕನೂ ಕೂಡ ಕೂತು ಎಡಿಟ್ ಮಾಡಿ ನೆಕ್ಸ್ಟ್ ಡೇಗೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಥವಾ ಇವತ್ತಿನ ವಿಡಿಯೋ ಇವಾಗಲೇ ಹಾಕಬೇಕು, ಹೋಗಿದ ತಕ್ಷಣ ಎಷ್ಟೇ ಕೆಲಸ ಇದ್ದರೂ ಅದ್ರ ಮಧ್ಯೆ ಇದಕ್ಕೆ ಅಂತ ಸಮಯವನ್ನು ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಟ್ ಎ ಸೇಮ್ ಟೈಮ್ ನಮ್ಮ ವೀಡಿಯೋವನ್ನು ನೋಡಿದಂಥ ಎಲ್ಲ ವ್ಯೂವರ್ಸ್ಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿ ವೀಡಿಯೋಸನ್ನು ನಾವು ಕೊಡ್ತೀವಿ ಅಥವಾ ಕೊಡೋಲ್ಲ ಅನ್ನೋದ್ರ ಬಗ್ಗೆ ನನ್ನ ಕಡೆಯಿಂದ ಯಾವುದೇ ಥರ ಅಶ್ಯೂರೆನ್ಸ್ ಇಲ್ಲ. ಬಟ್ ಡೆಫಿನೆಟ್ಲಿ ಮುಂದೊಂದು ದಸರಾಗಂತೂ ನಾವು ಬಂದೇ ಬರ್ತೀವಿ. ಎಷ್ಟೋ ಜನ ನಮಗೆ ಕಮೆಂಟ್ನಲ್ಲಿ ಹೇಳಿದ್ರು, ಮೇಡಮ್ ವೀಡಿಯೋ ಕಾಯಬೇಕಂದ್ರೆ ನೆಕ್ಸ್ಟ್ ದಸರಾ ಕಾಯಬೇಕಪ್ಪ ಅಂತ. ಆ ಮಧ್ಯೆ ಕೂಡ ಒಂದಷ್ಟು ವೀಡಿಯೋಗಳನ್ನು ಮಾಡೋ ಪ್ರಯತ್ನ ಪಡ್ತೀನಿ. ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ರಿ ಅದೇ ಥರ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಲ್ಲ ವೀಡಿಯೋಗಳನ್ನು ನಮ್ಮ ಅರ್ಜುನನಿಗೋಸ್ಕರ ನಾವು ಕಾಂಟ್ರಿಬ್ಯೂಟ್ ಆ್ಯಂಡ್ ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇದರೊಟ್ಟಿಗೆ ನಮ್ಮ ಅರ್ಜುನ ದಸರಾಗೆ ತೆರೆ ಬೀಳ್ತಾ ಇದೆ. ಸೊ ಅರ್ಜುನ ದಸರಾ 2025 ದಸರಾಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ದಿಸ್ ಇಸ್ MC ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.